ಇಂದು ಜನರು ಶಿಕ್ಷಣ ದುಬಾರಿ ಎಂದು ಹೇಳುತ್ತಾರೆ. ಆದರೆ ನಿಜವೇನೆಂದರೆ ಪುಸ್ತಕಗಳು ಎಂದಿಗೂ ದುಬಾರಿಯಲ್ಲ. ಪುಸ್ತಕಗಳನ್ನು ಅದರ ಬೆಲೆಯಿಂದಲ್ಲ, ಅದರ ಅರ್ಥದಿಂದ ಅಳೆಯಲಾಗುತ್ತದೆ. ನಿಜ ಹೇಳಬೇಕು ಎಂದರೆ ಒಂದು ಪುಸ್ತಕದ ಬೆಲೆ ಒಂದು ಬಟ್ಟೆ, ಒಂದು ಸಿಗರೇಟ್ ಪ್ಯಾಕೆಟ್ ಅಥವಾ ಊಟದ ಬೆಲೆಗಿಂತಲೂ ಕಡಿಮೆಯೇ ಇರುತ್ತದೆ. ಆದರೆ ಅದು ನಿಮ್ಮ ಇಡೀ ಜೀವನದ ಹಸಿವನ್ನೇ ನೀಗಿಸಬಲ್ಲದು. ಇಂದು ಜನರು ಶಿಕ್ಷಣ ದುಬಾರಿ ಎಂದು ಹೇಳುತ್ತಾರೆ. ಆದರೆ ನಿಜವೇನೆಂದರೆ ಪುಸ್ತಕಗಳು ಎಂದಿಗೂ ದುಬಾರಿಯಲ್ಲ. ಪುಸ್ತಕಗಳನ್ನು ಅದರ ಬೆಲೆಯಿಂದಲ್ಲ, ಅದರ ಅರ್ಥದಿಂದ ಅಳೆಯಲಾಗುತ್ತದೆ. ನಿಜ ಹೇಳಬೇಕು ಎಂದರೆ ಒಂದು ಪುಸ್ತಕದ ಬೆಲೆ ಒಂದು ಬಟ್ಟೆ, ಒಂದು ಸಿಗರೇಟ್ ಪ್ಯಾಕೆಟ್ ಅಥವಾ ಊಟದ ಬೆಲೆಗಿಂತಲೂ ಕಡಿಮೆಯೇ ಇರುತ್ತದೆ. ಆದರೆ ಅದು ನಿಮ್ಮ ಇಡೀ ಜೀವನದ ಹಸಿವನ್ನೇ ನೀಗಿಸಬಲ್ಲದು. ಇಂದು ಜನರು ಶಿಕ್ಷಣ ದುಬಾರಿ ಎಂದು ಹೇಳುತ್ತಾರೆ. ಆದರೆ ನಿಜವೇನೆಂದರೆ ಪುಸ್ತಕಗಳು ಎಂದಿಗೂ ದುಬಾರಿಯಲ್ಲ. ಪುಸ್ತಕಗಳನ್ನು ಅದರ ಬೆಲೆಯಿಂದಲ್ಲ, ಅದರ ಅರ್ಥದಿಂದ ಅಳೆಯಲಾಗುತ್ತದೆ. ನಿಜ ಹೇಳಬೇಕು ಎಂದರೆ ಒಂದು ಪುಸ್ತಕದ ಬೆಲೆ ಒಂದು ಬಟ್ಟೆ, ಒಂದು ಸಿಗರೇಟ್ ಪ್ಯಾಕೆಟ್ ಅಥವಾ ಊಟದ ಬೆಲೆಗಿಂತಲೂ ಕಡಿಮೆಯೇ ಇರುತ್ತದೆ. ಆದರೆ ಅದು ನಿಮ್ಮ ಇಡೀ ಜೀವನದ ಹಸಿವನ್ನೇ ನೀಗಿಸಬಲ್ಲದು. ಇಂದು ಜನರು ಶಿಕ್ಷಣ ದುಬಾರಿ ಎಂದು ಹೇಳುತ್ತಾರೆ. ಆದರೆ ನಿಜವೇನೆಂದರೆ ಪುಸ್ತಕಗಳು ಎಂದಿಗೂ ದುಬಾರಿಯಲ್ಲ. ಪುಸ್ತಕಗಳನ್ನು ಅದರ ಬೆಲೆಯಿಂದಲ್ಲ, ಅದರ ಅರ್ಥದಿಂದ ಅಳೆಯಲಾಗುತ್ತದೆ. ನಿಜ ಹೇಳಬೇಕು ಎಂದರೆ ಒಂದು ಪುಸ್ತಕದ ಬೆಲೆ ಒಂದು ಬಟ್ಟೆ, ಒಂದು ಸಿಗರೇಟ್ ಪ್ಯಾಕೆಟ್ ಅಥವಾ ಊಟದ ಬೆಲೆಗಿಂತಲೂ ಕಡಿಮೆಯೇ ಇರುತ್ತದೆ. ಆದರೆ ಅದು ನಿಮ್ಮ ಇಡೀ ಜೀವನದ ಹಸಿವನ್ನೇ ನೀಗಿಸಬಲ್ಲದು.